ಪರಸ್ಪರ ಅಭ್ಯರ್ಥಿ ಹಾಗೆ ಅವರ ವಿರುದ್ಧವಾಗಿ ನಿಂತ ಅಭ್ಯರ್ಥಿಗಳ ನಡುವೆ ಅವರ ಬೆಂಬಲಿಗರ ನಡುವೆ ಮಾತಿನ ಸಮರ ಆಗೋದು ಕಾಮನ್. ಅದರಲ್ಲೂ ಕೆಲವೊಂದ್ಸತಿ ಅಂಕೆ ಮೀರಿ ಕೆಲ ಪದಗಳ ಪ್ರಯೋಗ ಆಗಿ ಪಕ್ಷಗಳೇ ಹಿನ್ನಡೆ ಅನುಭವಿಸಿದ ಪರಿಸ್ಥಿತಿಗಳನ್ನ ಕೂಡ ನಾವು ಗಮನಿಸಿದ್ದೀವಿ. ಈ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ವಿಶೇಷವಾಗಿ 2 ಕ್ಷೇತ್ರಗಳ ಬಗ್ಗೆ ಈ ಬಾರಿ ಕಾಂಗ್ರೆಸ್ ಪಾಳೆಯ ವಿಶೇಷ ಗಮನವನ್ನ ಕೊಡ್ತಿದೆ. ಒಂದ್ ಕಡೆ ಮೈಸೂರು, ಮತ್ತೊಂದು ಕಡೆಯಲ್ಲಿ ಬೆಂಗಳೂರು ಗ್ರಾಮಾಂತರ. ಇಲ್ಲಿ ವ್ಯಕ್ತಿಗಿಂತ ಅವ್ರಿಗಿರುವ ವರ್ಚಸ್ ಹೆಚ್ಚಿದೆ, ಹೀಗಾಗಿ ಮಾತನಾಡಿ ಎಡವಟ್ಟು ಮಾಡ್ಕೊಳ್ಬೇಡಿ ಅನ್ನೋ ಸೂಚನೆಯನ್ನ ಅಧಿಕೃತವಾಗಿ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ CN ಮಂಜುನಾಥ್ ಹಾಗೆ ಮೈಸೂರಿನಿಂದ ಒಡೆಯರ್ ಅವರ ಹೆಸರು ಪ್ರಸ್ತಾಪ ಆದ ದಿನದಿಂದಲೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಸೂಚನೆಗಳು ಹರಿದಾಡ್ತಾ ಇದೆ. ಇವತ್ತು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಕರ್ತರಿಗೆ ಸೂಚನೆ ನೀಡಿದ್ದಾರೆ. ನೀವೇನೇ ಮಾತನಾಡುವ ಹಾಗಿದ್ರು ಬಿಜೆಪಿ ಅಭ್ಯರ್ಥಿ ಅಂತ ಹೇಳಿ ಮಹಾರಾಜರು, ಒಡೆಯರು, ಯದುವೀರು ಈ ಹೆಸರನ್ನ ಬಳಸಲೇಬೇಡಿ ಅಂತ ಹೇಳಿ ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ನೀವು ಹೆಸರಿಡದೇನಾದ್ರೂ ಮಾತನಾಡಿದ್ರೆ ಆಗ ಮಹಾರಾಜರಿಗೆ, ಮೈಸೂರು ರಾಜರ ಸಂಸ್ಥಾನಕ್ಕೆ, ಆ ಪೀಠಕ್ಕೆ, ಆ ಪರಂಪರೆಗೆ ಅಗೌರವ ತೋರಿಸಿದ್ರಿ ಅಂತ ಹೇಳಿ ಬಿಜೆಪಿ ಇದನ್ನೇ ಅಸ್ತ್ರವಾಗಿ ಬಳಸ್ಕೊಳ್ಳೋ ಸಾಧ್ಯತೆ ಇದೆ. ಹುಷಾರಾಗಿ ಮಾತನಾಡಿ, ನೀವೇನೇ ಮಾತನಾಡೋ ಹಾಗಿದ್ರು ಕೂಡ ಮೈಸೂರಿನ ಬಿಜೆಪಿ ಅಭ್ಯರ್ಥಿ ಅಂತ ಹೇಳಿ ಮಾತನಾಡಿ ಅಂತ ಹೇಳಿ ಕಿವಿ ಮಾತನ್ನ ಹೇಳಿದ್ದಾರೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು. ಹೇಳಿ ಕೇಳಿ ತವರು ಕ್ಷೇತ್ರ, ಹೀಗಾಗಿ ವಿಶೇಷವಾದ ಕಾಳಜಿ. ಚಿಕ್ಕ ತಪ್ಪಾದರೂ ಕೂಡ ದೊಡ್ಡ ರೀತಿಯಲ್ಲಿ ಫಲಿತಾಂಶದ ಸಂದರ್ಭದಲ್ಲಿ ಪೆಟ್ಟು ಬೀಳೋ ಸಾಧ್ಯತೆ ಇದೆ ಅನ್ನೋದು ಸಿದ್ದರಾಮಯ್ಯ ಅವರಿಗಿರುವ ಅಪಾರ ರಾಜಕೀಯ ಅನುಭವದ ಆಧಾರದ ಮೇಲೆ ಗೊತ್ತಿರೋ ವಿಚಾರ. ಹೀಗಾಗೇನೆ ಹೆಜ್ಜೆ ಹೆಜ್ಜೆಗೆಲ್ಲೂ ಕೂಡ ಕಾರ್ಯಕರ್ತರನ್ನ ಹಾಗೆ ಹಳೆ ಮೈಸೂರು ಭಾಗದ ಕಾಂಗ್ರೆಸ್ನ ನಾಯಕರನ್ನ ಎಚ್ಚರಿಸ್ತಾ ಚುನಾವಣೆಗೆ ಸಂಘಟನೆ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರು. ಅದರ ಭಾಗವಾಗಿ ಭಾಷಣ ಮಾಡುವಾಗ ಎಚ್ಚರಿಕೆಯಿಂದಿರಿ, ಅಪ್ಪಿತಪ್ಪಿ ಕೂಡ ಮಾತನಾಡಬೇಡಿ ಎಡವಟ್ಟಿನ ಮಾತುಗಳನ್ನ ಅಂತ ಹೇಳಿದ್ರು ಸಿದ್ದರಾಮಯ್ಯ ಅವರೇ. ಬೇರೆ ವೇದಿಕೆಯಲ್ಲಿ ಮಾತನಾಡುವಾಗ ಯಾರು ಮಹಾರಾಜ ಅಂದಿದ್ದು ಕಳೆದ ಕೆಲವೇ ದಿನಗಳ ಹಿಂದೆ ದೊಡ್ಡ ಚರ್ಚೆಗೆ ಗ್ರಾಸವಾಗಿತ್ತು. ಬಿಜೆಪಿ ಕೂಡ ಅದನ್ನ ದೊಡ್ಡ ಮಟ್ಟದಲ್ಲಿ ವಿಮರ್ಶೆಗೆ ಒಳಪಡಿಸಿತ್ತು, ವಿವಾದ ಕೂಡ ಮಾಡೋ ಪ್ರಯತ್ನ ಪಟ್ಟಿತ್ತು. ಇದಾದ್ಮೇಲೆ ಮತ್ತೊಂದು ಸುತ್ತಿನ ಎಚ್ಚರಿಕೆಯನ್ನ, ಕಿವಿಮಾತನ್ನ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ.